ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಸುಮೇರು ಕನ್ನಡ ಭಾಗವನ್ ಅಭ್ಯಾಸದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಈಗ ಮೊದಲನೇ ಚಟುವಟಿಕೆಯಾಗಿ ನಾನೆಷ್ಟು ಕಲಿತಿರುವೆ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ವರ್ಗೀಯ ವ್ಯಂಜನಗಳ ಬಾಕ್ಸನ್ನು ಕೊಟ್ಟಿದ್ದಾರೆ, ಅಲ್ಲಿಗೆ ನೀವು ವರ್ಗೀಯ ವ್ಯಂಜನಗಳನ್ನ ನೀವು ಅಲ್ಲಿ ತುಂಬಬೇಕಾಗುತ್ತೆ. ಅಲ್ಲಿ ನಾನು ಆಲ್ರೆಡಿ ಫಿಲ್ಲನ್ನು ಮಾಡಿದ್ದೀನಿ. ತದನಂತರ ಕನ್ನಡ ವರ್ಣಮಾಲೆಯ ಅಲ್ಪ ಪ್ರಾಣಗಳ ಅಕ್ಷರಗಳನ್ನು ಅಲ್ಲಿ ನಾವು ಬಾಕ್ಸಲ್ಲಿ ಬರೀಬೇಕಾಗುತ್ತೆ. ಆಲ್ರೆಡಿ ಬರೆದಿದ್ದೀನಿ ನೋಡಿರಿ. ಮತ್ತು ಮಹಾಪ್ರಾಣ ಅಕ್ಷರಗಳು ಯಾವ್ಯಾವುದು ಅಂತಕ್ಕಂಥನ ಬರೀಬೇಕು, ಮತ್ತು ಸ್ವರಗಳು ಯಾವ್ಯಾವುದು ಅಂತಕ್ಕಂಥನ ಬರೀಬೇಕು, ಜೊತೆಗೆ ಯೋಗವಾಹಕಗಳು ಯಾವುದು ಅಂತಕ್ಕಂಥದ್ದನ್ನ ಬರೀಬೇಕು, ಜೊತೆಗೆ ಅನುನಾಸಿಕಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ಈ ಒಂದು ಬಾಕ್ಸಲ್ಲಿ ನಾವು ಫಿಲ್ ಮಾಡಬೇಕಾಗುತ್ತೆ. ಜೊತೆಗೆ ರಸ್ವಸ್ವರ, ದೀರ್ಘಸ್ವರ ಮತ್ತು ಅವರ್ಗೀಯ ವ್ಯಂಜನಗಳು ಯಾವ್ಯಾವುದು, ಕನ್ನಡ ವರ್ಣಮಾಲೆಯ ವಿಧಗಳನ್ನು ನಾವು ಅಲ್ಲಿ ಬರೀಬೇಕಾಗುತ್ತೆ. ಯಾವ್ಯಾವ ಅಕ್ಷರಗಳು ಯಾವ ಒಂದು ವಿಧಗಳಿಗೆ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಅಭ್ಯಾಸ ಪುಸ್ತಕದಲ್ಲಿ ಬರೀಬೇಕಾಗುತ್ತೆ. ತದನಂತರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳು ಎಷ್ಟಿದ್ದಾವೆ? 49 ಅಕ್ಷರಗಳಿದ್ದಾವೆ. ಒಟ್ಟು ವ್ಯಂಜನಗಳು 34, ಒಟ್ಟು ಸ್ವರಗಳು 13, ಯೋಗವಾಕ್ಯಗಳು 2 ಆಗಿರ್ತದೆ. ತದನಂತರ ಇಲ್ಲಿ ವರ್ಣಮಾಲೆ ಅಕ್ಷರಗಳನ್ನು ಬಳಸಿ ನೀನು ಎಷ್ಟು ಸರಳ ಪದಗಳನ್ನು ರಚಿಸುವೆ, ಅಂದರೆ ಇಲ್ಲಿ ಸರಳ ಪದಗಳನ್ನು ಬರೀತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದಷ್ಟು ಪದಗಳನ್ನು ನಾನು ಇಲ್ಲಿ ಬರೆದಿದ್ದೇನೆ. ಸರಳ ಪದಗಳನ್ನು ಅಂದರೆ ಕಾಗುಣಿತ ಅಕ್ಷರಗಳನ್ನು ಬಳಸ್ಕೊಳ್ಳದೆ ಸರಳ ಪದಗಳನ್ನು ಬರೀತಕ್ಕಂಥದ್ದು ನೋಡ್ಬೋದು. ಎಲ್ಲ ಸರಳ ಪದಗಳನ್ನು ನಾನು ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಇದು ಒಂದು ಚಟುವಟಿಕೆಯಾಗಿರ್ತದೆ. ತದನಂತರ ಈ ಕೆಳಗಿನ ಪದಗಳನ್ನು ಓದುತ್ತಾ ಬರೆಯಿರಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನು ಓದಿ ನಾವೇನು ಬರೀಬೇಕಾಗುತ್ತೆ. ಗಂಧ, ಅಂದ, ಚಂದನ, ಜಂಬ, ನಂದನ. ನೋಡಿ ಅಲ್ಲಿ ಕೊಟ್ಟಿದ್ದಾರೆ ಪದನ, ಅದನ್ನೇ ರಿಪೀಟ್ ಓದ್ಕೊಂಡು ನಾವು ಬರೀಬೇಕಾಗುತ್ತೆ. ತದನಂತರ ಕೆಳಗಡೆ ಕೂಡ ಕೊಟ್ಟಿದ್ದಾರೆ ಪಂಪ, ಮಂಗ, ರಂಗ, ವಂಶ, ಹಂಸ. ಆ ಅಕ್ಷರಗಳನ್ನು ಕೂಡ ಓದ್ಕೊಂಡು ಇಲ್ಲಿ ನಾವು ಕೆಳಗಡೆ ಆ ಖಾಲಿ ಬಾಕ್ಸಲ್ಲಿ ಬರೀಬೇಕಾಗುತ್ತೆ ಮಕ್ಕಳ. ತದನಂತರ ಅಂಗಳ, ಅಂದ, ಚಂದ, ಅಂತರಂಗ, ಮಕರಂದ, ರಂಗಮಂಟಪ. ಈ ಅಕ್ಷರಗಳನ್ನು ಕೂಡ ಪದಗಳನ್ನು ಓದಿ ನಾವು ಆ ಖಾಲಿ ಬಾಕ್ಸಲ್ಲಿ ಬರೀಬೇಕಾಗುತ್ತೆ. ತದನಂತರ ಇಲ್ಲಿ ಸರ್ವನಾಮ ಪದಗಳನ್ನು ಕೊಟ್ಟಿದ್ದಾರೆ. ಸರ್ವನಾಮಗಳು ನಾಮಪದದ ಬದಲಾಗಿ ಬಳಸ್ತಕ್ಕಂಥ ಪದಗಳಿಗೆ ನಾವು ಸರ್ವನಾಮಗಳು ಅಂತ ಕರಿತೀವಿ. ಅವನು, ಅವಳು, ಅವರು, ಅದು, ಇದು ಇವೆಲ್ಲ ಸರ್ವನಾಮ ಪದಗಳು. ಅದರಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಅಂತಕ್ಕಂಥ ವಿಧಗಳನ್ನ ನಾವು ಇಲ್ಲಿ ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮ ಅಂತಕ್ಕಂಥ 3 ವಿಧಗಳನ್ನು ನೋಡ್ತೀವಿ. ಅದರಲ್ಲಿ ಪುರುಷಾರ್ಥಕ ಸರ್ವನಾಮದಲ್ಲಿ 3 ವಿಭಾಗಗಳನ್ನ ನೋಡ್ತೀವಿ. ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ. ಅಲ್ಲಿ ಯಾವ್ಯಾವ ಪದಗಳು ಬರ್ತವೆ ಅಂತಕ್ಕಂಥ ಕೊಟ್ಟಿದ್ದಾರೆ ನೋಡ್ರಿ. ಮತ್ತು ಪ್ರಶ್ನಾರ್ಥಕ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮಕ್ಕೆ ಯಾವ್ಯಾವ ಪದಗಳು ಬರ್ತವೆ ಅಂತಕ್ಕಂಥದ್ದನ್ನು ಅಲ್ಲಿ ಕೊಟ್ಟಿದ್ದಾರೆ. ಮಕ್ಕಳು ಅದನ್ನು ನೋಡ್ಕೋಬೇಕು. ನೋಡಿಕೊಂಡು ಇಲ್ಲಿ ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕಾಗುತ್ತೆ. ನಾನು ಭಾನುವಾರದಂದು ನಾನು ತುಮಕೂರಿನ ಅಜ್ಜಿಯ ಮನೆಗೆ ಹೋಗಿದ್ದೆ. ಅದೇ ರೀತಿ ನೀವು ಕೂಡ ಸ್ವಂತ ವಾಕ್ಯಗಳನ್ನು ಈ ಸರ್ವನಾಮಗಳನ್ನು ಬಳಸ್ಕೊಂಡು ಇಲ್ಲಿ ಬರೀಬೇಕಾಗುತ್ತೆ. ಆಲ್ರೆಡಿ ನಾನು ಬರೆದಿದ್ದೀನಿ, ಒಂದ್ಸರಿ ನೀವು ನೋಡ್ಕೋಬೋದು ಅಲ್ಲಿ. ತದನಂತರ ಇಲ್ಲಿ ಒಂದಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ ನೋಡಿರಿ, ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳನ್ನು ಯೂಸ್ ಮಾಡಿಕೊಂಡು ಕೆಲವು ಅಕ್ಷರಗಳನ್ನು ಬರೆದು ಅದಕ್ಕೆ ಅರ್ಥ ಇರಬೇಕು ಆ ರೀತಿ ಮಾಡ್ಕೊಂಡಿದ್ದಾರೆ ನೋಡಿರಿ. ಆ ರೀತಿ ಮೊದಲನೇ ಎಕ್ಸಾಂಪಲ್ ಭಾರತ ದೇಶ, ಭಾರ, ದೇಶ, ಶರ, ಭರತ, ಶತ. ಅದೇ ರೀತಿಯಲ್ಲಿ ಯಜಮಾನ, ನರಕವಾಸ, ರಸಕವಳ, ದಶರಥ ಕುಮಾರ ಅಂತ ಕೊಟ್ಟಿದ್ದಾರೆ. ಈ ಒಂದು ಪದಗಳನ್ನು ಬಳಸ್ಕೊಂಡು ನಾವು ಇಲ್ಲಿ ಅಕ್ಷರಗಳನ್ನು ಜೋಡಿಸಿ ಅರ್ಥವತ್ತಾದ ಒಂದು ಪೂರ್ಣ ಪದವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಮಾಡಿದ್ದೇನೆ, ನೀವು ಕೂಡ ನೋಡಿಕೊಂಡು ಮಾಡ್ಕೋಬೋದು. ತದನಂತರ ಇಲ್ಲಿ ಸ್ವರಗಳು ಮತ್ತು ಅದಕ್ಕೆ ಸ್ವರಗಳ ಸಂಕೇತಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಗುಣಿತಾಕ್ಷರಕ್ಕೆ ಸಂಬಂಧಪಟ್ಟಂಗೆ ಬರೀತಕ್ಕಂಥ ವಿಚಾರಗಳಾಗಿರ್ತದೆ. ಆಲ್ರೆಡಿ ನಾನು ಇಲ್ಲಿ ಬರೆದಿರ್ತೀನಿ. ಮತ್ತು ಇಲ್ಲಿ ಕಾಗುಣಿತ ಬರೆದು ಅಭ್ಯಾಸವನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕಾಗುಣಿತವನ್ನು ನೀವು ಅಲ್ಲಿ ಬರೆದು ಫಿಲ್ ಮಾಡಬೇಕಾಗುತ್ತೆ. ತದನಂತರ ಇಲ್ಲಿ ಗುಣಿತಾಕ್ಷರಗಳನ್ನು ಗುರುತಿಸಿ ಬರೆಯಿರಿ. ಇಲ್ಲಿ ಬಿಡಿಸಿ ಬರೆದಿದ್ದಾರೆ ನೋಡಿರಿ, ಗ್ ಪ್ಲಸ್ ಇ, ಗಿ. ಇದೇ ರೀತಿ ನೀವು ಕೂಡ ಏನು ಮಾಡಬೇಕು, ಇಲ್ಲಿ ಎಲ್ಲ ಅಕ್ಷರಗಳನ್ನು ಬಿಡಿಸಿ ಬರೆದಿರ್ತಕ್ಕಂಥದ್ದನ್ನ ಕೂಡಿಸಿ ಇಲ್ಲಿ ಒಂದು ಪದವನ್ನು ಬರೀಬೇಕಾಗುತ್ತೆ, ಗುಣಿತಾಕ್ಷರ ಪದವನ್ನು. ತದನಂತರ ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ. ಆ ಪದಗಳನ್ನು ಬಿಡಿಸಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಬರೀಬೇಕಾಗುತ್ತೆ. ಆಲ್ರೆಡಿ ನಾನು ಬರೆದಿದ್ದೀನಿ, ನೀವು ಕೂಡ ನೋಡದೆ ಅಭ್ಯಾಸವನ್ನು ಮಾಡಿ. ತದನಂತರ ಇಲ್ಲಿ ನಮ್ಮಲ್ಲಿರುವ ಪದ ಹುಡುಕಿ ಬರೆದು ಜಾಣರಾಗಿರಿ. ಇಲ್ಲಿ ಒಂದಷ್ಟು ಬಿಡಿಸಿ ಬರೆದಿರ್ತಕ್ಕಂಥ ಅಕ್ಷರಗಳನ್ನು ಕೂಡಿಸಿ ಇಲ್ಲಿ ನಾವು ಪದವನ್ನು ಹುಡುಕಬೇಕಾಗುತ್ತೆ. ಮೊದಲನೇದು ಕಾಯಕವೇ ಕೈಲಾಸ, ಎರಡನೇ ದುಡಿಮೆ ದೇವರು, ಕೋಗಿಲೆಯ ಹಾಡು ಇಂಪು, ನಾಯ ಬಾಲ ಡೊಂಕು. ಮತ್ತು ಇಲ್ಲಿ ನೋಡಿ, ನನ್ನ ಪದದಲ್ಲಿ ಮೊದಲ ಗುಣಿತಾಕ್ಷರ ಅದಲು ಬದಲಾಗಿದೆ, ಹುಡುಕಿ ಸರಿಪಡಿಸಿ. ಇಲ್ಲಿ ಮೊದಲ ಗುಣಿತಾಕ್ಷರ ತಪ್ಪಾಗಿರ್ತದೆ, ಅದನ್ನು ಸರಿ ಮಾಡಿ ನಾವಿಲ್ಲಿ
ಪದಗಳನ್ನು ಬರೀಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ನಾನು ಬರೆದಿದ್ದೇನೆ, ನೀವು ಕೂಡ ಟ್ರೈ ಮಾಡಿ, ನೋಡ್ಕೊಳ್ಳದೆ ಬರೋದಕ್ಕೆ ಟ್ರೈ ಮಾಡಿ. ತದನಂತರ ತತ್ಸಮ ತದ್ಭವ ಪದಗಳು ಸಕ್ಕರೆ, ಶರ್ಕರ, ಸಿರಿ, ಶ್ರೀ, ಪ್ರಾಣ, ಹರಣ, ಕಾವ್ಯ, ಕಬ್ಬ, ಅಜ್ಜ, ಆರ್ಯ, ಶಕ್ತಿ, ಶಕುತಿ. ತದನಂತರ ಇಲ್ಲಿ ಕೆಳಗೆ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳಲ್ಲಿ ಮಧ್ಯೆ ಒಂದೊಂದು ಅಕ್ಷರಗಳು ಬಿಟ್ಟೋಗಿರುತ್ತದೆ, ಅದನ್ನು ಕಂಪ್ಲೀಟ್ ಮಾಡಿ ಅಂತಕ್ಕಂಥ ಒಂದು ಚಟುವಟಿಕೆ ಇದಾಗಿರ್ತದೆ. ಆಲ್ರೆಡಿ ನಾನು ಕೂಡ ಕಂಪ್ಲೀಟನ್ನು ಮಾಡಿರ್ತೀನಿ. ನೀವು ಇದನ್ನು ನೋಡ್ದೇ ಬರೆಯೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಯಾವುದಾದ್ರು ಒಂದು ಪದಗಳು ಗೊತ್ತಿಲ್ಲ ಅಂದರೆ ಮಾತ್ರ ನೋಡ್ಕೊಂಡು ಬರೆಯೋದಕ್ಕೆ ಟ್ರೈಯನ್ನು ಮಾಡ್ಬೋದಾಗಿರ್ತದೆ. ತದನಂತರ ಇಲ್ಲಿ ಕೆಲವು ಪದಗಳಲ್ಲಿ ಅಕ್ಷರಗಳು ತಪ್ಪಾಗಿರ್ತವೆ. ಆ ಅಕ್ಷರಗಳನ್ನು ಸರಿಪಡಿಸಿ ಬರೀತಕ್ಕಂಥದ್ದು ನಾನು ಆಲ್ರೆಡಿ ಬರೆದಿರ್ತೀವಿ. ನೀವೇನು ಮಾಡಿ, ನೋಡ್ದೇ ಇದನ್ನು ಕೂಡ ಟ್ರೈ ಮಾಡಿ. ಸಬದ ಅಂತಿದೆ, ಸಂಬಂಧ, ಜಗನ್ಮೋಹಿನಿ ಅದು ತಪ್ಪಾಗಿದೆ, ಭಾವೈಕ್ಯತ, ಎಲ್ಲ ಪದಗಳು ಏನಾಗಿದ್ದಾವೆ ಅಕ್ಷರಗಳು ತಪ್ಪಾಗಿದೆ. ಅಕ್ಷರ ಸರಿಪಡಿಸಿ ಸರಿಯಾದ ಪದವನ್ನು ಇಲ್ಲಿ ನಾವು ಬರಿಬೇಕಾಗುತ್ತೆ. ತದನಂತರ ಅನುಸ್ವಾರ ಪದಗಳನ್ನು ಓದಿ ಅಭ್ಯಾಸ ಮಾಡಿ ಓದುವ ವಿಧಾನವನ್ನು ತಿಳಿಯಿರಿ. ಅನುಸ್ವಾರವನ್ನು ಯಾವ ರೀತಿ ಓದ್ತಕ್ಕಂಥದ್ದು, ಕಾ ಬಂದಾಗ, ಎರಡನೇ ಕಾ ಬಂದಾಗ ಇದು ಯಾವ ರೀತಿ ಓದ್ತಕ್ಕಂಥದ್ದು ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಓದುವ ಕ್ರಮವನ್ನು ಓದಿ ಅಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಸರಿಯಾಗಿ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ಓದಬೇಕಾಗುತ್ತೆ. ತದನಂತರ ಇಲ್ಲಿ ಣ ಧ್ವನಿಯುಳ್ಳ ಅನುಸ್ವಾರ ಬಳಸಿ 5 ಪದಗಳನ್ನು ಬರೆಯಿರಿ ಅಂತೇಳಿದೆ. ಅಲ್ಲಿ ನಾನು ಬರೆದೀನಿ ಕಂಟಕ, ಬಂಡಾರಿ, ಸೊಂಟ, ಕಂಠ, ತುಂಟ ಅಂತೇಳಿ. ತದನಂತರ ನ ಧ್ವನಿಯುಳ್ಳ ಅನುಸ್ವಾರ ಬಳಸಿ ಒಂದಷ್ಟು 5 ಪದಗಳನ್ನು ಬರೆಯಿರಿ ಅಂತೇಳಿದ್ದಾರೆ. ಅಲ್ಲಿ 5 ಪದಗಳನ್ನು ಬರೆದಿನಿ. ಆದಷ್ಟು ನೀವು ಕೂಡ ಮನೇಲಿ ಕೂತ್ಕೊಂಡು ಬೇರೆ ಬೇರೆ ಪದಗಳನ್ನು ಟ್ರೈ ಮಾಡಿ ಬರೆಯಿರಿ. ತದನಂತರ ಇಲ್ಲಿ ಮ ಧ್ವನಿಯನ್ನು ಬಳಸ್ಕೊಂಡು ಒಂದು 5 ಪದಗಳನ್ನು ಬರೆಯಿರಿ ಅಂತೇಳಿದ್ದಾರೆ. ಅನುಸ್ವಾರ ಪದಗಳನ್ನು ಅದನ್ನು ಕೂಡ ಬರೆದಿದ್ದೀನಿ. ನೀವು ಇಲ್ಲಿ 5 ಅಂತ ಹೇಳಿದರೆ ನೀವು 5ಕ್ಕಿಂತ ಜಾಸ್ತಿ ಬರೋದಕ್ಕೆ ಟ್ರೈನ ಮಾಡಿ, ನಿಮಗೆ ಓದೋದಕ್ಕೆ ಯೂಸ್ ಆಗುತ್ತೆ. ಇದಾದ ನಂತರ ಒಂದು ಘಟಕ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? 49. ಕನ್ನಡ ವರ್ಣಮಾಲೆ ವಿಭಾಗಗಳು 3 ವಿಭಾಗ. ಪವರ್ಗದ ಅನುನಾಸಿಕ ಅಕ್ಷರ ಪವರ್ಗದ ಅನುನಾಸಿಕ ಅಕ್ಷರ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಒಟ್ಟು 5 ಇರ್ತವೆ. ಯೋಗವಾಹಕಗಳು ಯಾವ್ಯಾವುದು ಅಂತಕ್ಕಂಥ ಕೊಟ್ಟಿದ್ದಾರೆ ನೋಡಿರಿ. ಅಲ್ಲಿ ಮತ್ತು ಅಹ. ಮತ್ತು ಇಲ್ಲಿ ತಪ್ಪಾದನ್ನು ಸರಿಪಡಿಸಿ. ಏಣಿ ಅಂತಿದೆ, ಏಣಿ. ಊಟ, ಉರು, ಊರು. ರಥ, ಋಷಿ ಅಂತಿದೆ, ಋಷಿ. ಊಟ. ಹಾಗೆ ನೋಡಿ ಇಲ್ಲಿ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಅಂತ ನೆಕ್ಸ್ಟು 3ನೇ ಒಂದು ಮೀನಲ್ಲಿ ಕೊಟ್ಟಿದ್ದಾನೆ. ಅಬ್ದುಲಲ್ಲಿ ಆ, ಉಷಲ್ಲಿ ಹೂ, 20ಲ್ಲಿ ಈ, ಐರಾವತಲ್ಲಿ ಐ, ಔತಣಲ್ಲಿ ಅವು, ಮತ್ತು ಊಟದಲ್ಲಿ ಹೂ. ಮತ್ತು ಇಲ್ಲಿ ಅವರ್ಗೀಯ ವ್ಯಂಜನಗಳನ್ನು ಗುರುತಿಸಿ ಬರೀತಕ್ಕಂಥದ್ದು. ನೀವು ಕೂಡ ಟ್ರೈ ಮಾಡಿ, ಯಾವುದು ವರ್ಗೀಯ ವ್ಯಂಜನ ಅದರಲ್ಲಿ ಗುರುತಿಸಿ ನೀವು ಬರೀಬೇಕಾಗುತ್ತೆ. ತದನಂತರ ಇಲ್ಲಿ ಒಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ. ಅದು ಗುಣಿತಾಕ್ಷರವನ್ನು ಬಿಡಿಸಿ ಇಲ್ಲಿ ಬರೀಬೇಕಾಗುತ್ತೆ. ಆಲ್ರೆಡಿ ನಾನು ಬಿಡಿಸಿದ್ದೀನಿ, ನೀವು ನೋಡ್ಕೊಳ್ಳದೆ ಬಿಡಿಸೋದಕ್ಕೆ ಟ್ರೈನ ಮಾಡಿ. ಇಷ್ಟು ಮೊದಲ ಒಂದು ಅಭ್ಯಾಸದ್ದಾಗಿರುತ್ತದೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ